ಸ್ನೇಹಿತರೆ ನಮಸ್ಕಾರ. ನೋಡಿ, ಇದೊಂದು 30 ಫೀಟ್ ವಿಲೇಜ್ ರೋಡ್, ನಕ್ಸೆ ರೋಡ್. ಇದು ಕಾವೇರಿ ಕೆನಲ್ ವಾಟರ್ ರಸ್ತೆ. ನಿಮಗೆ NH ರೋಡಿಂದ 2.5 ಕಿಲೋಮೀಟ್ರು, ಲೋಕಲ್ ವಿಲೇಜ್ ಟಾರ್ ರೋಡಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಈ ರೋಡ್ಗೆ ನೋಡಿ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ ಇದು. ನೋಡಿ, ಇದು ಟೋಟಲ್ 5 ಎಕರೆ ಬರ್ತದೆ. ಇದರಲ್ಲಿ ನಿಮಗೆ ದುರಸ್ತಿ ಆಗದೇ ಇರುವಂಥದ್ದು ಒಂದು 2 ಎಕರೆ ಇದೆ. ನಿಮಗೆ ನಾಳೆಗೆ ರಿಜಿಸ್ಟರ್ ಆಗುವಂಥದ್ದು 3 ಎಕರೆ ಇದೆ. ನೋಡಿ, ಒಳ್ಳೆ ಕಾವೇರಿ ಕೆನಲ್ ವಾಟ್ರು ಕೂಡ ಈ ಪ್ರಾಪರ್ಟಿ ತಗೊಂಡವ್ರಿಗೆ ಸಿಗುತ್ತೆ. ಇದು ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೋಬೋದು ನೀವು. ನೀರು ನಿಮಗೆ ವರ್ಷ ಪೂರ್ತಿ ನೀರಿರುತ್ತೆ. ಈ ಕೆನಲ್ ವಾಟ್ರು ರಸ್ತೆಗೆ ನೋಡಿ ಅಟ್ಯಾಚ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು. ಒಳ್ಳೆ ಲೊಕೇಶನ್ ನೋಡಿ, ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ನು. ನಿಮಗೆ ಹಿಲ್ ವ್ಯೂ ಪಕ್ಕದಲ್ಲೇ ನಿಮಗೆ ಈ ಬೆಟ್ಟದ ತಪ್ಪಲಲ್ಲೇ ಬರ್ತಕ್ಕಂಥ ಪ್ರಾಪರ್ಟಿ ಇದು. 5 ಎಕರೆ ಒಂದೇ ಬೌಂಡ್ರಿ. ಈ ಮಳೆ ಎಲ್ಲ ಕ್ಲೀನ್ ಮಾಡಿಸಿರುವಂಥ ಜಾಗ ಇದು. ನೋಡಿ, ಎಂಟರ್ ಬೌಂಡ್ರಿ ಇದೇ ರೀತಿ ಕೆಂಪು ಮಣ್ಣಿದು. ಒಳ್ಳೆ ಸೂಪರ್ ಆಗಿದೆ ಅಗ್ರಿಕಲ್ಚರ್ ಮಾಡೋದಕ್ಕೆ. ಈ ಮಣ್ಣು ಒಂದೇ ಪ್ಲಾಟ್ ಬರ್ತದೆ. ಇದು 5 ಎಕರೆ 10 ಕುಂಟೆ ಬರ್ತದೆ ಒಂದೇ ಬೌಂಡ್ರಿ. ಒಂದೇ ಫ್ಲಾಟ್ ಇದೆ ಜಮೀನು. ಒಳ್ಳೆ ಮಣ್ಣು ಮಾತ್ರ ಸೂಪರ್ ಆಗಿದೆ. ಒಂದೇ ಫ್ಲಾಟು ನಿಮಗೆ 5 ಎಕರೆ 10 ಕುಂಟೆ ಬರ್ತದೆ. ಈ ಲೊಕೇಶನ್ ಬಂದು ಬೆಂಗಳೂರಿಂದ ಬರೋರಿಗೆ 75 ಕಿಲೋಮೀಟರ್ ಡಿಸ್ಟೆನ್ಸು. ಜಸ್ಟ್ ನಿಮಗೆ 1.25 ಅವರ್ ಜರ್ನಿ. ಮೈಸೂರಿಂದ ಬರೋರಿಗೆ 1 ಅವರ್ ಜರ್ನಿ, 65ರಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಬರ್ತದೆ. ಇದು ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. 2 ಎಕರೆ ಮಾತ್ರ ನೀವು ದುರಸ್ತಿ ಮಾಡಬೇಕು. ಇನ್ನು 3 ಎಕರೆ ರಿಜಿಸ್ಟ್ರಿಗೆ ನಾಳೆಗೆ ರಿಜಿಸ್ಟರ್ ಆಗುತ್ತೆ, ರೆಡಿ ಇದೆ. ಜನರಲ್ ಪ್ರಾಪರ್ಟಿ ಇದು, ಕ್ಲಿಯರ್ ಇದೆ ಡಾಕ್ಯುಮೆಂಟು, ತೊಂದರೆ ಇಲ್ಲ. ಇಂಟ್ರೆಸ್ಟ್ ಇರುವಂಥವ್ರು ಕಾಲ್ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ನಿಮಗೆ ಖರಾಬ್ ಜಾಗನೂ ಸಿಗುತ್ತೆ. 1 ಎಕರೆ 1.25 ಎಕರೆಯಷ್ಟು ಖರಾಬ್ ಜಾಗ ಸಿಗುತ್ತೆ. ಇದರಲ್ಲಿ ನಿಮಗೆ ಟೋಟಲ್ಲು 5 ಎಕರೆ 10 ಕುಂಟೆ ಬರ್ತದೆ. RTC ಜಮೀನು. ಅದಲ್ಲದೆ ನಿಮಗೆ ಎಕ್ಸ್ಟ್ರಾ ಜಾಗ ಒಂದು 5.25 ಎಕರೆ ಅಷ್ಟು ಬೌಂಡ್ರಿ, ಒಂದೇ ಬೌಂಡ್ರಿ ಸಿಗೋದು. ನೋಡಿ, ಒಳ್ಳೆ ಫ್ಲಾಟ್ ಇದೆ ಜಾಗ.